ಓಂ ಶಾಂತಿ. ಪರಮಾತ್ಮ ಸ್ವಯಂಭೂ. ಪರಮಾತ್ಮನಿಗೆ ಜನ್ಮ ಕೊಟ್ಟ ಮಾತಾಪಿತರು ಅಂತ ಇಲ್ಲ. ಪರಮಾತ್ಮನೇ ಈ ಜಗತ್ತಿಗೆ ಮಾತಾಪಿತರು ಆಗಿದ್ದಾರೆ. ಅಂದರೆ ಮನುಷ್ಯಾತ್ಮರು ಭಕ್ತಿಯಲ್ಲಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಗುಣಗಾನ ಮಾಡಿದ್ದಾರೆ. ಪರಮಾತ್ಮನು ಅಯೋನಿಜ ಎಂದು ತಿಳಿಯುವರು. ಈ ಸೃಷ್ಟಿಯಲ್ಲಿ ಎಲ್ಲ ವರ್ಗದ ಮನುಷ್ಯಾತ್ಮರು ಯೋನಿಜರಾಗಿ ಗರ್ಭದಿಂದ ಜನ್ಮ ಪಡೆಯುವರು. ಪರಮಾತ್ಮ ಗರ್ಭದಿಂದ ಜನ್ಮಿಸುವುದಿಲ್ಲ. ಪರಮಾತ್ಮ ಅವತರಣೆಯನ್ನಗೈಯುತ್ತಾನೆ ಎಂದು ಹೇಳುತ್ತಾರೆ. ಪರಮಾತ್ಮ ಅಜನ್ಮನಾಗಿದ್ದಾನೆ. ಜನನ ಮರಣ ಚಕ್ರದಲ್ಲಿ ಪರಮಾತ್ಮ ಬರುವುದಿಲ್ಲ. ಯೋನಿಜನಾಗಿ ಜನ್ಮ ಪಡೆದ ಜನನ ಮರಣ ಚಕ್ರದಲ್ಲಿ ಮನುಷ್ಯಾತ್ಮರುಗಳು ಸುತ್ತುವರು. ಅದಕ್ಕೆ ಜನ್ಮ ಪಡೆದ ಶರೀರಧಾರಿಗಳು ಯಾರೂ ಸಹ ಪರಮಾತ್ಮ ಅಲ್ಲ. ದೇಹದ ರೂಪವುಳ್ಳವರು ಶರೀರಧಾರಿಗಳು ಪರಮಾತ್ಮ ಆಗಿರಲಿಕ್ಕೆ ಹೇಗೆ ಸಾಧ್ಯ? ಪರಮಾತ್ಮನ ಮಹಿಮೆ ಮೃತ್ಯುಂಜಯ ಅಂತ ಕೂಡ ಇದೆ. ಪರಮಾತ್ಮ ಗರ್ಭದಿಂದ ಯೋನಿಜನಾಗಿ ಜನ್ಮ ಪಡೆಯುವುದಿಲ್ಲ. ಆದರೆ ದೇಹದ ಮೂಲಕ ಜನ್ಮಿಸಿದವರು ಮತ್ತೆ ಮರಣಗೈಯುತ್ತಾರೆ. ಪರಮಾತ್ಮ ಅಮರ, ಅಜ, ಜನ್ಮಿಸುವುದಿಲ್ಲ. ಅದಕ್ಕೆ ಪರಮಾತ್ಮ ಸಾವಿನಲ್ಲಿ ಬರುವುದಿಲ್ಲ. ಆದುದರಿಂದಲೇ ಪರಮಾತ್ಮ ಮೃತ್ಯುಂಜಯ ಆಗಿರುವನು. ಪರಮಾತ್ಮನು ಅಶರೀರಧಾರಿಯಾಗಿದ್ದಾನೆ. ಅಕಾಯ. ಪರಮಾತ್ಮನು ದೇಹದ ರೂಪ ಪಡೆಯುವುದಿಲ್ಲ. ಚೈತನ್ಯ ಬೀಜ ಸ್ವರೂಪದಲ್ಲಿದ್ದಾರೆ. ಕಾಯ ಆಗಲಿ ಅಥವಾ ಶರೀರ ಆಗಲಿ ಪರಮಾತ್ಮನಿಗೆ ಇಲ್ಲ. ಅದಕ್ಕೆ ಪರಮಾತ್ಮನು ನಿರಾಕಾರ ಸ್ವರೂಪ. ನಿರಾಕಾರ ಅಂದರೆ ನಿರ್ ಪ್ಲಸ್ ಆಕಾರ. ನಿರಾಕಾರ ಅಂದರೆ ಶರೀರ ಆಕಾರ ರಹಿತ ಎಂದು ಅರ್ಥ. ಪರಮಾತ್ಮ ಶರೀರ ರೂಪ ರಹಿತ ನಿರಾಕಾರ ಅಂದರೆ ಚೈತನ್ಯ ಬೀಜ ಸ್ವರೂಪ. ಶರೀರ ಜಡ ಆಗಿದೆ. ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮನಿಗೆ ಹೇಳುವರು. ಏನಂತ? ಸತ್ ಚಿತ್ ಆನಂದ ಸ್ವರೂಪ ಎಂದು. ಪರಮಾತ್ಮನು ಅವ್ಯಕ್ತ ಆಗಿದ್ದಾರೆ. ಪರಮಾತ್ಮ ನೋಡಲು ಈ ಕಣ್ಣಿನಿಂದ ಬರುವುದಿಲ್ಲ, ಸಾಧ್ಯವಿಲ್ಲ. ಪರಮಾತ್ಮನನ್ನು ನೋಡಬೇಕೆಂದರೆ ತ್ರಿನೇತ್ರ ಬೇಕು. ಮೂರನೇ ಕಣ್ಣು ಜ್ಞಾನದ ಚಕ್ಷು ಅಥವಾ ದಿವ್ಯ ಬುದ್ಧಿಯಿಂದ ಮಾತ್ರ, ದಿವ್ಯ ನೇತ್ರಗಳಿಂದ ಪರಮಾತ್ಮನನ್ನು ನೋಡಲು ಸಾಧ್ಯವಾಗುತ್ತದೆ. ಪರಮಾತ್ಮ ವ್ಯಕ್ತಾತೀತನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ. ಪರಮಾತ್ಮನು ಅಭೋಕ್ತ. ಏಕೆಂದರೆ ಪರಮಾತ್ಮರು ಅಂದರೆ ಯಾವುದನ್ನು ಭೋಗಿಸುವುದಿಲ್ಲ. ದೇಹ ಪಡೆದ ಮಾನವರು ಎಲ್ಲವನ್ನು ಭೋಗಿಸುತ್ತಾರೆ. ಕಷ್ಟ, ಸುಖ, ನಿದ್ರೆ, ಆಲಸ್ಯ ಎಲ್ಲವನ್ನು ಭೋಗಿಸುತ್ತಾರೆ. ಪರಮಾತ್ಮ ಅಶರೀರಿ. ಅದಕ್ಕೆ ಇದ್ಯಾವುದನ್ನು ಪರಮಾತ್ಮ ಭೋಗಿಸುವುದಿಲ್ಲ. ದುಃಖ ಚಕ್ರದಿಂದ ಸುಖ ಯಾವುದನ್ನು ಪರಮಾತ್ಮ ಭೋಗಿಸುವುದಿಲ್ಲ. ಪರಮಾತ್ಮ ಅದಕ್ಕೋಸ್ಕರ ಅಭೋಕ್ತ. ಪರಮಾತ್ಮ ಸರ್ವಜ್ಞ ಆಗಿರುವನು. ಪರಮಾತ್ಮ ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಈ ಜಗತ್ತಿನ ರಚನೆ, ವಿನಾಶ ಎಲ್ಲವನ್ನು ಪರಮಾತ್ಮ ಬಲ್ಲವನಾಗಿದ್ದಾನೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ಎಲ್ಲ ಜೀವಿಗಳ ಚರಾಚರಗಳ ಕರ್ಮಫಲ, ಅಕರ್ಮ, ಸುಕರ್ಮ ಎಲ್ಲವನ್ನು ಪರಮಾತ್ಮ ಬಲ್ಲವನಾಗಿದ್ದಾನೆ. ಅದಕ್ಕೋಸ್ಕರ ಪರಮಾತ್ಮ ಸರ್ವಜ್ಞ ಆಗಿದ್ದಾನೆ. ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದಾರೆ. ಎಲ್ಲ ಜೀವರಾಶಿಗಳು ರಕ್ಷಕ, ಪಾಲನಕರ್ತ, ಮಾಡುವನು, ಕರ್ಮಫಲ ಕೊಡುವನು ಪರಮಾತ್ಮ. ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿ ದಯಪಾಲಿಸುವನು ಪರಮಾತ್ಮನಾಗಿದ್ದಾನೆ. ಅದಕ್ಕೋಸ್ಕರ ಪರಮಾತ್ಮ ಸರ್ವಶಕ್ತಿವಂತ. ತ್ರಿಮೂರ್ತಿ ಶಿವ ಅಂದರೆ ತ್ರಿಮೂರ್ತಿಗಳ ಮೂಲಕ ಸೃಷ್ಟಿಯ ನಿರ್ವಹಣೆ ಮಾಡುತ್ತಾರೆ. ಪರಮಾತ್ಮ ಮಹಿಮೆ ಅಪಾರವಿದೆ. ಭೂಮಿ ಆಕಾಶ ಪೇಪರ್ ಮಾಡಿ ಅಥವಾ ಕಾಗದ ಮಾಡಿ, ಗಿಡ ಮರಗಳನ್ನು ಲೇಖನ ಮಾಡಿ, ಸಾಗರದ ನೀರನ್ನೆಲ್ಲ ಶಾಹಿ ಇಂಕು ಮಾಡಿ ಬರೆದರೂ ಸಾಲದು. ಸರ್ವಶಕ್ತಿವಂತ ಪರಮಾತ್ಮನ ಮಹಿಮೆ ಅಪಾರ. ಪರಮಾತ್ಮ ಈಶ್ವರ ಅಂದರೆ ಒಡೆಯ, ಮಾಲೀಕರಾಗಿದ್ದಾರೆ. ಪರಮಾತ್ಮ ಓಂಕಾರ ಬೀಜರೂಪ ಚೈತನ್ಯ ರೂಪದಲ್ಲಿದ್ದಾರೆ. ಪರಮಾತ್ಮ ಅಣೋರಣೀಯಾಣ್ ಆಗಿದ್ದಾರೆ. ಪರಮಾತ್ಮನ ದಿವ್ಯ ಸ್ವರೂಪ. ಅದಕ್ಕೋಸ್ಕರ ದಿವ್ಯ ನೇತ್ರ ಅಥವಾ ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಲು ಸಾಧ್ಯ. ಅಂದರೆ ಪರಮಾತ್ಮ ಯಾರು ದಿವ್ಯ ದೃಷ್ಟಿಯಿಂದ ಗೋಚರ ಅವರೇ ಪರಮಾತ್ಮ. ಹೂವನ್ನು ನಾವು ಕಣ್ಣಿನಿಂದ ನೋಡಬಹುದು, ಪರಿಮಳ ನೋಡಲು ಸಿಗುವುದಿಲ್ಲ. ಆದರೆ ವಾಸನೆಯಿಂದ ಪರಿಮಳದ ಅನುಭವ ಮಾಡುತ್ತೇವೆ. ಪರಮಾತ್ಮನು ಕೂಡ ಹಾಗೆ ಜ್ಞಾನದ ನೇತ್ರದಿಂದ, ದಿವ್ಯ ಜ್ಞಾನದ ಆಧಾರದಿಂದ, ದಿವ್ಯ ದೃಷ್ಟಿಯಿಂದ ಮತ್ತು ಪರಮಾತ್ಮನ ಗುರುತಿಸಲ್ಪಡುವ ಜ್ಞಾನದಿಂದ ಮಾತ್ರ ಪರಮಾತ್ಮನನ್ನು ನಾವು ನೋಡಲು ತಿಳಿಯಲು ಸಾಧ್ಯ. ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ನಿರಾಕಾರ ಶಬ್ದ ನಾವು ಪ್ರಯೋಗಿಸುತ್ತೇವೆ. ಜ್ಯೋತಿರ್ಲಿಂಗಂ ಶಿವಲಿಂಗಂ ಆಕಾರ ರೂಪದಲ್ಲಿ ಪೂಜಿಸುತ್ತೇವೆ.
ಪರಮಾತ್ಮನ ಹಾಗಾದರೆ ಹೆಸರು ಕೂಡ ಅನೇಕ ರೀತಿಯಿಂದ ಹೇಳ್ತಾರೆ. ಮನುಷ್ಯರು ಜನ್ಮ ಪಡಿತಾರೆ, ದೇಹಧಾರಿಗಳಿಗೆ ಅವರವರದೇ ಹೆಸರಾಗಿರ್ತದೆ. ಜನನ ಮರಣ ಚಕ್ರದಲ್ಲಿ ಬರುವ ಮಾನವರಿಗೆ ಹೆಸರು ಕೂಡ ಬೇರೆ ಬೇರೆ